ಒಂದು ಪತ್ರಿಕಾಗೋಷ್ಠಿಗೆ ಪತ್ರಕರ್ತ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ ರಾಜ್ಯ ರೈತ ಸಂಘಗಳ ಒಕ್ಕೂಟದ ರಾಜ್ಯ ಸಂಚಾಲಕನಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀನಿ. ಈ ಒಂದು ಪತ್ರಿಕಾಗೋಷ್ಠಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಬಸವ ಸೇನೆ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರು ನರಸಿಂಹಮೂರ್ತಿಯವರು ಮತ್ತು ಪದಾಧಿಕಾರಿಗಳಾದ ರಘು ವೆಂಕಟಸ್ವಾಮಿಯವರು ಮತ್ತು ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ನಿನ್ನೆ ಎರಡು ದಿನಗಳ ಹಿಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷರು ಮಂಚೇಗೌಡರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದರು. ಆ ಹಿಂದೆ ಸುಮಾರು 6-7 ತಿಂಗಳ ಅವಧಿಯಲ್ಲಿ ಈ ಒಕ್ಕೂಟದ ರಾಜ್ಯ ರೈತ ಸಂಘ ಹಸಿರು ಸೇನೆ ಇರ್ಬೋದು, ಬೇರೆ ಬೇರೆ ಬಣಗಳು ಇರ್ಬೋದು, ಎಲ್ಲ ಅಧ್ಯಕ್ಷರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ಬಂದಂಥ ಸಂದರ್ಭದಲ್ಲಿ ಪದಾಧಿಕಾರಿಗಳನ್ನ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಅವರನ್ನೆಲ್ಲ ಸೇರಿಸಿ ಮುಂದಿನ ದಿನಗಳಲ್ಲಿ ರೈತ ಸಂಘಟನೆ ಬಲಿಷ್ಠ ಆಗಬೇಕು, ಆ ನಿಟ್ಟಿನಲ್ಲಿ ಹಳ್ಳಿಗೂ ಪ್ರವಾಸ ಮಾಡಬೇಕು. ನಾನು 23-24ನೇ ತಾರೀಕು ಬರ್ತೀನಿ, ಬಂದು ನಿಮ್ಮ ಜೊತೆ ಪ್ರವಾಸ ಮಾಡೋಣ ಅಂತ ರಾಜ್ಯಾಧ್ಯಕ್ಷರು ಸಹ ಹೇಳಿದ್ದಾರೆ. ಹಾಗೆ ವಿವಿಧ ಬಣಗಳ ಅಧ್ಯಕ್ಷರು ಸಹ ಅನೇಕ ಬಾರಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದಿದ್ದಾರೆ. ಶಿಡ್ಲಘಟ್ಟಕ್ಕೂ ಮುಂದಿನ ದಿನಗಳಲ್ಲಿ ಅವರೆಲ್ಲರನ್ನೂ ಬರೆತಂದು ಒಂದು ದೊಡ್ಡ ರೀತಿಯಲ್ಲಿ ರೈತ ಸಂಘ ಮುಂದಿನ ದಿನಗಳಲ್ಲಿ ಬಲಿಷ್ಠ ಆಗೋ ನಿಟ್ಟಿನಲ್ಲಿ ಕೆಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ. ಹಳ್ಳಿ ಕಡೆ ನಡೆ ಅನ್ನೋ ಕಾರ್ಯಕ್ರಮ, ರೈತ ಸಂಘದ ಪದಾಧಿಕಾರಿಗಳು ಈಗ ಏನಿದ್ದಾರೋ ನರಸಿಂಹಮೂರ್ತಿಯವರ ತಾಲೂಕು ಅಧ್ಯಕ್ಷತೆಯಲ್ಲಿ ಏನಿದ್ದಾರೋ ಇನ್ನೂ ತಾಲೂಕಿನ ಘಟಕನ ಬಲಿಷ್ಠ ಮಾಡೋದರಲ್ಲಿ ಮತ್ತು ಪಂಚಾಯಿತಿ ಲೆವೆಲಲ್ಲೂ ಕಾರ್ಯಕರ್ತರನ್ನು ಗುರುತಿಸಿ ರೈತ ಸಂಘವನ್ನು ಬಲಿಷ್ಠ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಕೆಲಸ ಮಾಡೋದು ಅಂತ ಹೇಳ್ತಾ, ಇವತ್ತು ಎಲ್ಲ ರಾಜಕೀಯ ಪಕ್ಷಗಳು ಅವರವರ ಕಾರ್ಯಚಟುವಟಿಕೆಗಳನ್ನು ಅವರವರು ಮಾಡೋದರಲ್ಲಿ ನಿರತರಾಗಿದ್ದಾರೆ. ನಿರಂತರವಾಗಿ ಯಾವುದಾದ್ರೂ ರೈತರ ಸಂಕಷ್ಟಗಳಿಗೆ ಒಂದು ಪರಿಹಾರ ಸೂಚಿಸೋದರಲ್ಲಿ, ಸಹಾಯ ಮಾಡೋದರಲ್ಲಿ ರೈತ ಸಂಘಗಳ ಬಿಟ್ಟರೆ ಬೇರೆ ರಾಜಕೀಯ ಪಕ್ಷಗಳು ಅವರ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಳೋದ್ರಲ್ಲಿ ಅವರು ಬ್ಯುಸಿ ಇರ್ತಾರೆ ವಿನಃ ಈ ಒಂದು ರೈತರ ಬಗ್ಗೆ ಕಾಳಜಿ ಕಡಿಮೆ. ರೈತ ಸಂಘ 23ಕ್ಕೆ ಜಿಲ್ಲೆಗೆ ಬರ್ತಾ ಇದ್ದಾರೆ, ಜಿಲ್ಲೆ ಪ್ರವಾಸ ಸ್ಟಾರ್ಟ್ ಆಗುತ್ತೆ. ಸೊ ಅವರ ಒಂದು ಇದ್ರ ಪ್ರಕಾರ ಈಗ ನಾನು ಎಲ್ಲ ಬಣಗಳ ಜೊತೆ ಕೋರ್ಡಿನೇಟ್ ಮಾಡುವಂಥ ಒಂದು ಪೋಸ್ಟ್ ಕೊಟ್ಟಿದ್ದಾರೆ ರಾಜ್ಯ ಸಂಚಾಲಕ. ನಾನು ಈ ಬಣಕ್ಕೆ ಸೀಮಿತ, ಆ ಬಣಕ್ಕೆ ಸೀಮಿತ, ಯಾರು ಕೆಲಸ ಮಾಡ್ತಾರೋ, ಯಾರು ರೈತರ ಪರವಾಗಿರ್ತಾರೋ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ಕೆಲಸ ಮಾಡುವಂಥ ಇದು ಸರ್. ಸೊ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ದೃಷ್ಟಿಯಲ್ಲಿ ಈಗ ಯಾರೋ ಒಂದು 8 ಜನ ಒಂದು ಟೀಮ್ ಇಟ್ಕೊಂಡು ನಾವೇ ರೈತ ಸಂಘ ಅಂತ ಹೇಳೋದಕ್ಕಿಂತ ಅದನ್ನ ಹಳ್ಳಿಗೆ ಹೋಬಳಿಗೆ ತಲುಪಿಸುವಂತ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಆಗಬೇಕು ಅಂತ ನಮಗೆ ಇದು ಕೊಟ್ಟಿದ್ದಾರೆ. ಅದನ್ನ ಮುಂದಿನ ದಿನಗಳಲ್ಲಿ ನಾವು ಸಂಘಟನೆ ಈಗ ಕೋಡಿಹಳ್ಳಿ ಚಂದ್ರಶೇಖರ್ ಬಣ ಇದೆ, ಪುಟ್ಟಣ್ಣಯ್ಯ ಬಣ ಇದೆ, ಈಗ ತುರ್ಬೂರು ಶಾಂತಕುಮಾರ್ ಬಣ ಇದೆ, ಚುನ್ನಪ್ಪ ಪೂಜಾರಿ ಬಣ ಇದೆ, ಕರಿಬಸವಪ್ಪ ಬಣ ಇದೆ, ಆಮೇಲೆ ಮಾಧವರೆಡ್ಡಿ ಬಣ ಇದೆ. ಈ ರೀತಿ ಅನೇಕ ಬಣಗಳಿದ್ದಾವೆ. ಅವ್ರನ್ನ ಕೋಆರ್ಡಿನೇಟ್ ಮಾಡುವಂತ ಕೆಲಸ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ತಾಲೂಕಲ್ಲಿ, ಜಿಲ್ಲೆಯಲ್ಲಿ ಯಾವ ಸಂಘಗಳು, ಯಾವ ಬಣಗಳು ಮುಂದೆ ಬರ್ತಾ ಅವ್ರ ಜೊತೆ ಕೆಲಸ ಮಾಡ್ತೀವಿ. ಇನ್ನೊಂದು, ಈ ರಾಜಕೀಯ ಸನ್ನಿವೇಶದಲ್ಲಿ ಶಿಡ್ಲಘಟ್ಟದಲ್ಲಿ ನಡೆಯುತ್ತಿರುವ ರಾಜಕೀಯ ಗೊಂದಲದ ಬಗ್ಗೆ ಮಾತಾಡಬೇಕು ಅನ್ಸುತ್ತೆ. ಯಾಕಂದ್ರೆ ಯಾವುದೇ ಪಕ್ಷಗಳು ಈ ಒಂದು ಗೊಂದಲದ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ, ಅವರ ಪಕ್ಷದ ಕಾರ್ಯಕ್ರಮಗಳಲ್ಲಿ ಅವರೇ ಬಿಸಿ ಆಗಿರ್ತಾರೆ. ಇವತ್ತು ಸಮಾಜ ಸೇವಕರು ಅಂತೇಳಿ ಬಂದಂಥ ಒಬ್ಬ ವ್ಯಕ್ತಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಹಿನ್ನೆಲೆ ಇವತ್ತು ಅವರು ಪದೇ ಈಗ ಒಂದು ಮುಗಿದ ಅಧ್ಯಾಯ, ಯಾವುದೋ ಒಂದು ಅಮೃತ ಮೇಡಮ್ ಅವ್ರ ಬಗ್ಗೆ ಮಾತಾಡಿದ್ದು, ಮತ್ತೆ ಕ್ಷಮಾಪಣೆ ಕೇಳಿದ್ದು, ಮತ್ತೆ ಇವರು ಜೈಲುವಾಸ ಅನುಭವಿಸಿದ್ದು, ಪರಾರಿಯಾಗಿದ್ದು, ಇವೆಲ್ಲ ಒಂದು ಮುಗಿದು ಹೋದ ಅಧ್ಯಾಯ. ಈಗ ಕ್ಷಮಾಪಣೆ ಕೇಳಿದ್ಮೇಲೆ, ನಂದು ತಪ್ಪಾಯ್ತು ಅಂತ ಕೇಳಿದ್ಮೇಲೆ ಬೇರೆ ಕೆಲಸಗಳಲ್ಲಿ ಅವ್ರು ತೊಡಗೋಗ್ಬೇಕು, ಕೆಲಸ ಮಾಡಬೇಕು, ಇಲ್ಲ ಸಮಾಜ ಸೇವೆ ಮಾಡಬೇಕು, ಇಲ್ಲ ಪಕ್ಷದ ಸಂಘಟನೆ ಮಾಡಬೇಕು. ಅದು ಬಿಟ್ಬಿಟ್ಟು ಷಡ್ಯಂತರ ಹೂಡಿದ್ರು, ನನ್ನ ಜೈಲಿಗೆ ಕಳಿಸಿದ್ರು, ಪಿತೂರಿ ಹೂಡಿದ್ರು, ನನ್ನ ಜೈಲಿಗೆ ಕಳಿಸಿದ್ರು, ಇದರಿಂದ ಬಹಳ ಇದಿದೆ. ಯಾರು ಕೈವಾಡ ಇದೆ ಹೇಳ್ಬಿಡಿ. ನೀವು ಹೋಗಿದ್ದು ನನ್ನ ಕಾರ್ಯಕರ್ತರಿಗೋಸ್ಕರ ಅಂತೇಳಿ ದಿನ ಬೆಳಗಾದ್ರೆ ಯಾವ ಸಭೆಗೆ ಹೋಗಿ ಈ ಒಂದು ಮಾತು ಹೇಳೇ ಹೇಳ್ತಾರೆ. ನಾನು ಪತ್ರಕರ್ತರ ಮುಖಾಂತರ ಅವ್ರಿಗೆ ಕೇಳೋದು ಏನಂತಂದ್ರೆ, ದಿನ ಹೇಳ್ತಾರೆ ಇದೇ ಮಾತು, ನಾನು ಷಡ್ಯಂತರ, ಯಾರೋ ಷಡ್ಯಂತರ ಮಾಡಿದ್ರು, ಯಾರೋ ನೀವೇ ಮಾಡಿದ ಮಾತುಗಳು, ನೀವೇ ಮಾತಾಡಿದ ರೋಷದಲ್ಲಿ ಮಾತಾಡಿದ ಮಾತುಗಳು, ಅದನ್ನು ಗಮನಿಸಿ ಕೋರ್ಟಲ್ಲಿ ಸ್ಟೇ ತಗೊಂಡ್ರಿ, ನೀವು ಊರು ಬಿಟ್ರಿ, ಇದೆಲ್ಲ ಆಗಿದ್ದು ನಿಮ್ಮ ಮಾತುಗಳಿಂದ. ಅಲ್ಲಿ ಯಾರು ಪಿತೂರಿ ಇಲ್ಲ, ಷಡ್ಯಂತ್ರ ಇಲ್ಲ.
ಮತ್ತೆ ಕಾರ್ಯಕರ್ತರಿಗಾಗಿ ಪ್ರಾಣ ಬಿಡ್ತೀನಿ, ಉಸಿರಿರೋವರೆಗೂ ನಾನು ಎಲ್ಲರೂ ಅಷ್ಟೇ ಉಸಿರಿರೋವರೆಗೇನೆ ಕೆಲಸ ಮಾಡೋಕ್ಕಾಗ ಉಸಿರು ನಿಂತ ಮೇಲೆ ನಾವೆಲ್ಲ ಇರ್ತೀವಿ, ನಾನು ಯಾರು ಅಂತ ನನಗೆ ಗೊತ್ತಿರಲ್ಲ. ಆ ನಿಟ್ಟಿನಲ್ಲಿ ಅವರು ಏನು ಗಲಾಟೆ ಆಯ್ತು ಅವತ್ತು, ಬ್ಯಾನರ್ ಗಲಾಟೆ, ಅದು ಕಾಂಗ್ರೆಸ್ ಬಾವುಟ ಕಿತ್ತಿದ್ದ ಹಿನ್ನೆಲೆಯಲ್ಲಿ ಗಲಾಟೆ ಆಗಲಿಲ್ಲ. ಮತ್ತೆ ಕಾಂಗ್ರೆಸ್ ಬಾವುಟ ಬ್ಯಾನರ್ ಅರ್ಧ ಬಗ್ಗೆ ಗಲಾಟೆ ಆಗಿಲ್ಲ. ಇವರ ಪ್ರಚಾರಕ್ಕೆ ಗೋಲ್ಡನ್ ಸ್ಟಾರು, ರೈಸಿಂಗ್ ಸ್ಟಾರು, ಯಾರೋ ಜುನೇದ್ ಖಾನ್ ಅಂತ ಅವರ ಕಲ್ಟ್ ಫಿಲಮ್ನ ಪ್ರಚಾರಕ್ಕೋಸ್ಕರ ಇವರ ಮತ್ತು ಆ ಹೀರೋನ ಒಂದು ಭಾವಚಿತ್ರ ಇರುವಂತ ಬ್ಯಾನರ್ನ ಪಕ್ಕಕ್ಕಿಟ್ರು, ಇಲ್ಲ ಹರಿದಾಕಿದ್ರು, ಏನೋ ಮಾಡಿದ್ರು ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಗಲಾಟೆ ಮಾಡಿದ್ದಕ್ಕೆ ಇದಾಯ್ತು. ಅಂದ್ರೆ ಇವ್ರ ಪ್ರಚಾರ ಕಾಂಗ್ರೆಸ್ ಬಾವುಟನ ಹರಿದಂತದ್ದಾಗ್ಲಿ, ಕಾಂಗ್ರೆಸ್ ಕಾರ್ಯಕರ್ತರ ನೋವಾದ ರೀತಿಯಲ್ಲಿ ಹೋರಾಟ ಮಾಡಿದಲ್ಲ. ಇವರು ಮಾಡಿದ್ದು ಇವ್ರ ಸ್ವಾರ್ಥಕ್ಕೋಸ್ಕರ, ಇವರ ಪ್ರಚಾರಕ್ಕೋಸ್ಕರ, ಇವರ ಬೆಳವಣಿಗೆಗೋಸ್ಕರ ಮಾಡ್ಬಿಟ್ಟು ಏನೇನೋ ಮಾತಾಡ್ತಾರೆ. ಅದ್ರಲ್ಲಿ ಕಾಂಗ್ರೆಸ್ ಅವರು ಯಾರೂ ಅದ್ರ ವಿರುದ್ಧ ಮಾತಾಡೋರೇ ಇಲ್ಲ. ರಿಯಲ್ ಕಾಂಗ್ರೆಸ್ ಅಂತ ಅವ್ರು ಜೈಲಿಗೆ ಹೋದಾಗ ಸುಮಾರು ಜನ ಮಾತಾಡಿದ್ರು, ಅವ್ರು ಪರಾರಿಯಾಗಿದ್ದಾಗ ಸುಮಾರು ಜನ ಮಾತಾಡಿದ್ರು, ಅವ್ರು ಏನ್ ಮಾಡಿದ್ರು ತಪ್ಪು ಅದು ಇದು ಅಂತ. ನನ್ನ ಇದು ಇಷ್ಟೇ, ಇವತ್ತು ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ, ಗ್ಯಾರಂಟಿಗಳು ಸುಮಾರು ಬಡ ಜನರಿಗೆ ಬೇಕಾದ ಜೀವನದಲ್ಲಿ ಬೇಕೇ ಬೇಕಾದ ಒಂದು ಗ್ಯಾರಂಟಿಗಳು ಕೊಟ್ಟಿರೋದನ್ನ ಅನುಷ್ಠಾನ ಮಾಡಬೇಕು. ಆ ಯೋಜನೆಗಳನ್ನ ಕಟ್ಟ ಕಡೆಯ ಫಲಾನುಭವಿಗಳಿಗೂ ತಲುಪಿಸಬೇಕು. ಆ ರೀತಿಯಲ್ಲಿ ಇಬ್ಬರು ಬಹಳ ದೊಡ್ಡ ಒಂದು ವ್ಯಕ್ತಿತ್ವಗಳ ಜನ ಇದೆ, ಸಮಾಜ ಸೇವಕರು. ಒಂದು ಪುಟ್ಟವಾಂಜನಪ್ಪ ಆತನು ಕಾಂಗ್ರೆಸ್ ಅಲ್ಲಿ ಇದ್ದಾನೆ, ಮತ್ತೆ ರಾಜೀವ್ ಗೌಡ ಇವರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಇಬ್ರು ಸೇರಿ ಈ ಕಾಂಗ್ರೆಸ್ ಅನ್ನ ಬೆಳೆಸಬೇಕು, ಸಂಘಟನೆ ಮಾಡಬೇಕು. ಸರ್ಕಾರದ ಯೋಜನೆಗಳು, ಯಾಕಂದ್ರೆ ಅಫಿಷಿಯಲ್ಸ್ ಸರ್ಕಾರ ಯಾರಿರ್ತದೋ ಅಧಿಕಾರಿಗಳು ಅವ್ರ ಮಾತೆ ಕೇಳೋದು, ಬೇರೆ ವಿರೋಧ ಪಕ್ಷದವ್ರ ಮಾತು ಕೇಳೋದು ಸ್ವಲ್ಪ ಕಡಿಮೆನೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳನ್ನು ಬಳಸಿಕೊಂಡು ಕೆಲಸ ಮಾಡಬೇಕೇ ವಿನಃ ದಿನಾ ಬೆಳಗಾದ್ರೆ ಇದು. ಮತ್ತೆ ಸಾಧ್ಲಿ ಅಮ್ಮನ ದೇವಸ್ಥಾನ ಅವ್ರು ಹೇಳಿದ್ರು, ಈ ಸಹನಾ ರಾಜೀವ್ ಗೌಡ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ಸಂಕಷ್ಟಗಳನ್ನ ಪರಿಹಾರ ಮಾಡಿದ್ದಕ್ಕೆ ಸಾಧ್ಲಿ ಅಮ್ಮನಿಗೆ ನಾವು ಪ್ರಸಾದ ವಿನಿಮಯ ಪೂಜೆ ಎಲ್ಲ ಮಾಡಿದ್ದು ಅಂತ. ಅದು ಪ್ರಸಾದ ವಿನಿಮಯ ತರ ಇತ್ತ, ಪೂಜೆ ತರ ಇತ್ತ, ಇವ್ರ ಪ್ರಚಾರ ತರ ಇತ್ತು. ಇವೆಲ್ಲ ಬೇಕಿತ್ತ? ಇವೆಲ್ಲ ಬೇಕಿಲ್ಲ ಖಂಡಿತ. ಒಂದು ಕಡೆ ಇಲ್ಲ ಪುಟ್ಟವಾಂಜನಪ್ಪ ಅವರು, ಇಲ್ಲ ಕಾಂಗ್ರೆಸ್ಸಿನ ಪ್ರಮುಖರು ಅದ್ರ ಬಗ್ಗೆ ಕೌಂಟರ್ ಕೊಟ್ಟು ಮಾತಾಡ್ಬೇಕು, ಇಲ್ಲ ಇಬ್ಬರು ಸೇರಿ ಕೆಲಸ ಮಾಡ್ಬೇಕು, ಸರ್ಕಾರದ ಯೋಜನೆಗಳು ಜನಕ್ಕೆ ತಲುಪುವಾಗ ಮಾಡ್ಬೇಕು. ಇಲ್ಲ ಅಂದ್ರೆ ಅವ್ರಿಗವರೇ ಇವ್ರಿಗಿವರೇ ಕೆಲಸ ಮಾಡ್ಬೇಕು. ಇದು ಯಾವುದೂ ಆಗದೆ ದಿನ ಬೆಳಗಾದ್ರೆ ಪಿತೂರಿ, ಷಡ್ಯಂತ್ರ ಈ ತರ ಹೇಳೋದ್ರಲ್ಲಿ ಇದಿಲ್ಲ. ಮತ್ತೆ ದಾನ ಧರ್ಮ ಅವರು ಬಂದರು. ಮತ್ತೆ ಕೆಲವು ವ್ಯಕ್ತಿಗಳು ಹೇಳ್ತಾರೆ, ದೊಡ್ಡ ವ್ಯಕ್ತಿಗಳು ಹೇಳ್ತಾರೆ, 10 ವರ್ಷದಿಂದ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ರಾಜೀವ್ ಗೌಡ್ರು ಅಂತ. 10 ವರ್ಷದಿಂದ ಇಲ್ಲ, ಕೊರೋನಾ ಟೈಮಲ್ಲಿ ಅವ್ರು ಬಂದಿದ್ದು. ಕೊರೋನಾ ಟೈಮ್ ಬಂದಿದ್ದು 21, 22, 4-5 ವರ್ಷ ಆಯ್ತು. 10 ವರ್ಷದಿಂದ ಜನಸೇವೆ ಮಾಡ್ತಾ ಇದ್ದಾರೆ ಅಂತ. ಆ ಜನಸೇವೆ ಮಾಡಿದ ಹಣ ಎಲ್ಲಿಂದ ಬಂತು ಅಂತ ಟಿವಿ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಜನಗಳೇ ಹೇಳ್ತಾ ಇದ್ರು, ನನ್ಗೆ ಎಷ್ಟು ಮೋಸ ಮಾಡ್ದ, ನನ್ಗೆ ಎಷ್ಟು ಮೋಸ ಮಾಡ್ದ ಅಂತಂದು. ಇವತ್ತು ಇಡೀ ಶಿಡ್ಲಘಟ್ಟದ ಜನ ನನ್ನ ಹಿಂದೆ ಇತ್ತು, ನಾನು ಪರಾರಿಯಾದಾಗಲಿ ಜೈಲಿಗೆ ಹೋದಾಗಲಿ ಅಂತ ಹೇಳ್ತಾ ಇದ್ದಾರೆ. ಇವರತ್ತರಿಂದ ಶಿಡ್ಲಘಟ್ಟದಲ್ಲಿ ವಿ ಮುನಿಯಪ್ಪನ ಸಾಮ್ರಾಜ್ಯ ರಾಜೀವ್ ಗೌಡ್ರಿಗೆ ಯಾವಾಗ ಪಾಸ್ ಆಯಿತೋ, ಆ ಪಾಸ್ ಆದ ಒಂದು ಪ್ರೋಸೆಸ್ ಅಲ್ಲಿ ಯಾರು ಫಲಾನುಭವಿಗಳಿದ್ರು ಅವ್ರು ಮಾತ್ರ ಅವ್ರ ಜೊತೆಲಿದ್ದಾರೆ ಅಷ್ಟೇ. ಅವರು ಜೈಲಿಗೆ ಹೋದ ಸಂದರ್ಭದಲ್ಲಿ ಮತ್ತೆ ಸಸ್ಪೆಂಡ್ ಮಾಡಿದ ಸಂದರ್ಭದಲ್ಲಿ ಅದಕ್ಕಿಂತ ಅರ್ಧ ಜನ ಬೇರೆ ಹೋಗ್ಬಿಟ್ರು. ಇವರು ಪದೇ ಪದೇ ಆ ವಿಷಯನ, ದಾನ ಧರ್ಮದ ವಿಷಯದ್ದು, ಕರೋನಾ ಇದೆಲ್ಲದು. ಇವತ್ತು ಪತ್ರಕರ್ತರ ಬಗ್ಗೆ ಈ ಕ್ಷೇತ್ರದಲ್ಲಿ ಸುಮಾರು 45 ವರ್ಷ ನಡೆಸಿದ್ರು. ಯಾರು? ಇಬ್ಬರೇ, ಒಂದು ಮುನ್ಷಾಪ್ಪನವರು, ಇನ್ನೊಂದು ಮುನಿಯಪ್ಪನವರು. ಇಬ್ಬರನ್ನ ಹತ್ತಿರದಿಂದ ನೋಡಿರೋನು ನಾನು ಸಹ 20-21 ವರ್ಷದಿಂದ ಇಲ್ಲಿ ರಾಜಕೀಯ ಮಾಡಿಕೊಂಡು ನಿಮ್ಮ ಜೊತೆ ಒಡನಾಟ ಇಟ್ಕೊಂಡು ಬಂದಿರೋನು. ಅವರು ಇವತ್ತು ಏನು ಆ ಬಾಡೂಟಗಳಿಗೆ ಹೋಗೋರು, ಅವ್ರ ಹತ್ರ ಸಹಾಯಕ್ಕೆ ಹೋಗೋರು, ಇವ್ರನ್ನೆಲ್ಲ ಹೆಂಗೆ ತೆಗಳ್ತಾರೆ ಅಂದ್ರೆ, ಇವತ್ತು ಪತ್ರಕರ್ತರು ಬಿಡ್ಲಿಲ್ಲ. ಅವರು ಪತ್ರಕರ್ತರ ಬಗ್ಗೆ ವಿಶೇಷವಾದ ಗೌರವ, ಭಯ ಇದೆ. ಗೌರವನೂ ಇದೆ, ಎಷ್ಟು ಗೌರವ ಇದೆ ಅಷ್ಟು ಭಯನೂ ಇರ್ತದೆ ರಾಜಕಾರಣಿಗಳಿಗೆ, ಸಮಾಜ ಸೇವಕರಿಗೆ. ಇವತ್ತು ನಾನೊಂದು ಹೇಳೋದು, ಪತ್ರಕರ್ತರನ್ನ ಬಿಡ್ಲಿಲ್ಲ ಅವರು. ನಾನು ನೋಡಿದ್ದೇನೆ, ಅವ್ರ ವಿಡಿಯೋ ಐತೆ. ಆ ವಿಡಿಯೋದಲ್ಲಿ ಹೇಳಿದ್ರು, ನಾ ಪತ್ರಕರ್ತರಿಗೂ 3 ಸಾರಿ ಕಿಟ್ ಕೊಟ್ಟಿದ್ದೀನಿ, 2 ಸಾರಿ ಏನೋ ಕಿಟ್ ಕೊಟ್ಟಿದ್ದೀನಿ, 3 ಸಾರಿ ಕೊಟ್ಟಿದ್ದೀನಿ ಅಂತ ಪತ್ರಕರ್ತರ ಬಗ್ಗೆ ಹೇಳೋರು ಇನ್ ಜನ ಬಿಡ್ತಾರ? ಅವ್ರ ವಿರುದ್ಧ ತಿರುಗಿ ಮತ್ತೆ ಇನ್ನೊಂದ್ಸಾರಿ ಸೋಲ್ಸಿದ್ರೆ? ಇವರೆಲ್ಲಾನು ಒಂದು ಗೋಮುಖ ವ್ಯಾಘ್ರಿಗಳು ಅಂತಾರೆ, ಮಕವಾಡ ಹಾಕೊಂಡು ಬಂದಿರೋರು. ಇವತ್ತು ರಾಜೀವ್ ಗೌಡ ಆಗ್ಬೇಕಿತ್ತು, ಒಂದು ನೆಲೆ ಬೇಕಿತ್ತು, ಅದಕ್ಕೆ ಬಂದಿರೋದು. ಇದೇನು ಇಲ್ಲಿನ ಜನ ಹೋಗಿ ಯಾರು ಕೇಳಿಲ್ಲ, ನಿನ್ ಸೇವೆ ಮಾಡಪ್ಪ ನನಗೆ ಅಂತ ಅಂದ್ಬಿಟ್ಟು.
ಆ ನಿಟ್ಟಿನಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಜನ. ಇವತ್ತು ಸಂಕಷ್ಟ ಕಾಲದಲ್ಲಿ ಎಲ್ರಿಗೂ ಸಹಾಯ ಹಸ್ತಕ್ಕೆ ಹಸ್ತ ಚಾಚ್ತಾರೆ. ಬಟ್ ವಿ ಮುನಿಯಪ್ಪನವರು ಮಾಡಿದ್ರು. ಇವತ್ತು ಇದು ಸ್ಟ್ರಾಂಗ್ JDS ಬೆಲ್ಟು. ನನಗೆ ಗೊತ್ತಿದ್ದಂಗೆ ಮುನಿಯಪ್ಪನವ್ರು ಜಾಸ್ತಿ ಸಾರಿ ಗೆದ್ದಿದ್ರು ಸಹ ರಾಜೀವ್ ಗಾಂಧಿ ಸೋತಂತ ಸಂದರ್ಭದಲ್ಲಿ 20,000ಕ್ಕಿಂತ ಹೆಚ್ಚು ಮತಗಳಿಂದ ಗೆದ್ದಂತ ಸಂದರ್ಭ ಅದೊಂದೇ. ಇನ್ನು ಮಿಕ್ಕಿದ್ದೆಲ್ಲ 4-5 ಸಾವಿರ, 3-4 ಸಾವಿರ, 1,500 ಸಾವಿರ ಇದರಲ್ಲೇ. ಅಷ್ಟು ಸ್ಟ್ರಾಂಗ್ ಓಟ್. ಆ ಓಟ್ ಏನಂದ್ರೆ ಗಿಲೀಟ್ ಓಟುಗಳು ಅಂತ ಇದ್ರು ಮುನಿಯಪ್ಪನ ಫಾಲೋಯರ್ಸ್. ನಾನು ಮುನಿಯಪ್ಪನವ್ರ ಪಕ್ಷದಲ್ಲೇ ಆಗಿರ್ಲಿಲ್ಲ, ಅವ್ರ ಪಾರ್ಟ್ನರ್ ಆಗಿದ್ವಿ, ಅವ್ರ ಫ್ಯಾಮಿಲಿ ಪಾರ್ಟ್ನರ್ ಆಗಿದ್ವಿ. ಅವರು ದಾನ ಹೆಂಗ್ ಮಾಡ್ತಾ ಈ ಓಟು ಚಿಕ್ಕ ಅಂತರದಲ್ಲಿ ಗೆಲ್ತಾ ಇದ್ರಲ್ಲ, ಆ ಓಟ್ ಯಾವತ್ತು ಅಂದ್ರೆ ಅದ್ ಯಾರು ಗೊತ್ತಿಲ್ಲದ್ರೆ ಮನೆಗೆ ಹೋದ್ರೆ ನಮ್ಮ ಇವ್ರಿಗೆ ಕೈಯಲ್ಲಿ ಇಟ್ಬಿಡೋರು ಹಿಂಗೆ ಈ ತರ ಎಲ್ಲೋ ಹೋಗ್ತಾ ಇರೋ ಹೊಲದತ್ರ ನಿಲ್ಸ್ಬಿಟ್ಟು ಆ ಹೊಲದಲ್ಲಿ ಕೆಲಸ ಮಾಡೋರ್ಗೆ ಕಾಸು ಕೊಟ್ಬಿಡೋರು, ಯಾರು ಇನ್ನೊಬ್ರಿಗೆ ಗೊತ್ತಾಗ್ತಾ ಇದೆ. ಇದು ದಾನ ಧರ್ಮ ಅಂದ್ರೆ. ಆ ಓಟ್ಗಳಿಂದ ಏನೋ ಗೆಲ್ತಾ ಇದ್ರೆ ನಾವು ಮುನಿಯಪ್ಪನವರು. ಬಟ್ ಇವತ್ತು ರಾಜಾರೋಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು, ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡು ಇವೆಲ್ಲ ಯಾವ ತರ ಇರ್ತಾರೆ ಅಂದ್ರೆ, ಬ್ರಿಟಿಷರು ಭಾರತಕ್ಕೆ ಬಂದ್ರು. ಬ್ರಿಟಿಷರು ಭಾರತಕ್ಕೆ ಬಂದಿದ್ದು ಭಾರತೀಯರ ಮೇಲೆ ಪ್ರೀತಿಯಿಂದ ಅಲ್ಲ, ಇಲ್ಲಿನ ಸಂಪತ್ತನ್ನ ಲೂಟಿ ಮಾಡೋದಕ್ಕೆ. ಇಲ್ಲೆಲ್ಲ ಸಂಪತ್ತನ್ನು ಲೂಟಿ ಮಾಡಿಕೊಂಡು ಇಲ್ಲಿನ ಜನಗಳು ಹೇಗಿರ್ತಾರೆ ಏನು ಅನ್ನೋದು ನೋಡಿದ್ರು. ನನ್ನ ಕಂಡ್ರೆ ನರಸಿಂಹಮೂರ್ತಿಗಾಗಲ್ಲ, ನರಸಿಂಹಮೂರ್ತಿ ಕಂಡ್ರೆ ನನಗಾಗಲ್ಲ. ನರಸಿಂಹಮೂರ್ತಿ ಎತ್ಕಟ್ಟೆ ನನ್ನ ಹಂಚು ಬಿಟ್ಟರು, ನನ್ನ ಸಾಮ್ರಾಜ್ಯನ ಹೊಡೆದ್ರು. ಇವನ್ನ ನರಸಿಂಹಮೂರ್ತಿನ ಆಮೇಲೆ ಕೊಲೆ ಮಾಡಾಕರು. ಸೊ ಈ ರೀತಿ ಏನು ಈ ವಿಷಯಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಮುನ್ಸ್ವಾಮಿ ಅವರು ಬರ್ತಾರೆ ಕೋಲಾರದಿಂದ ಇಲ್ಲಿಗೆ ಪ್ರೆಸ್ ಮೀಟ್ ಮಾಡಕ್ಕೆ ಪ್ರೆಸ್ ಅವ್ರಿಗೆ ಮಾತಾಡಕ್ಕೆ. ಯಾಕೆ ಇಲ್ಲೋರ್ಗೆ ಯಾರಿಗೂ ಇದಿಲ್ವಾ? ರಾಜಗೌಡರು ಅಂದ್ರೆ ಏನಾದ್ರು ಇವರು ಬೇರೆ ದೇಶದಿಂದ ಬಂದಿರೋರು ಇಲ್ಲಿಗೆ. ನಮ್ಮ ದೇಶದಲ್ಲಿ ಇರೋರು ಪ್ರಜೆಗಳಿಗೆ ವಾಕ್ಸ್ವಾತಂತ್ರ್ಯ ಇಲ್ವಾ? ಮಾತಾಡ್ಬೇಕ್ರಿ. ಈಗ ರಾಜೀವ್ ಗೌಡ್ರು ಏನ್ ಮಾತಾಡ್ತಾ ಇದ್ದಾರೆ? ನೀವು ಕೆಲಸ ಮಾಡ್ರಿ, ನಿಮ್ ಕೆಲಸದ ಬಗ್ಗೆ ನಮ್ಗೆ ಇದಿಲ್ಲ, ಸಮಾಜ ಸೇವೆ ಮಾಡಿ ಇದಿಲ್ಲ. ದಿನ ಬೆಳಗಾದ್ರೆ ಪಿತೂರಿ ಮಾಡಿದ್ರು, ಷಡ್ಯಂತ್ರ ಮಾಡಿದ್ರು, ನಾನು ಉಸಿರಿರೋವರೆಗೂ ಕೆಲಸ ಮಾಡ್ತೀನಿ ಅಂತ. ಉಸಿರಿಟ್ಟ ಮೇಲೆ ಎಲ್ಲಿ ಮಾಡಕ್ಕಾಗ್ತದೆ? ಉಸಿರಿರೋವರೆಗೇನೆ ಮಾಡಕ್ಕಾಗ್ತದೆ. ಹಿಂದೆ ನಡೀತೋ ಅದೇ ರೀತಿ ಇವತ್ತು ಬೇರೆಯವರು ಬಂದಿರೋದು. ಇವ್ರು ಯಾರು ಹೋಗಿಲ್ಲ. ಚಿಕ್ಕಬಳ್ಳಾಪುರದವರು, ಜಿಲ್ಲೆಯವರು, ಶಿಡ್ಲಘಟ್ಟದವರು. ರಾಜೇಗೌಡ್ರೆ ನೀವು ಬನ್ನಿ, ರಾಜಣ್ಣವರೇ, ಮಂಡೂರು ರಾಜಣ್ಣವರೇ ನೀವು ಬನ್ನಿ ಅಂತ ಯಾರು ಹೋಗ್ಲಿಲ್ಲ. ಅವರಾಗಿ ಅವ್ರು ಬಂದಿರೋದು, ಸೇವೆ ಮಾಡ್ತಾ ಇದ್ದಾರೆ. ಸೇವೆ ಮಾಡಿಸ್ಕೊಂಡು ಜನನು ಇದ್ದಾರೆ. ಇವತ್ತು ಅವ್ರ ಜೊತೆಯಲ್ಲಿ ಸಂಕಷ್ಟ ಕಾಲದಲ್ಲಿ ಇಡೀ ಶಿಡ್ಲಘಟ್ಟ ಇತ್ತು ಅಂತ ಹೇಳ್ತಾರೆ, ಅದು ಸುಳ್ಳು. ಶಿಡ್ಲಘಟ್ಟ ಜನ ಅವ್ರ ಪ್ರೋಸೆಸ್ ಅಲ್ಲಿ ಈಗ ಟಿಕೆಟ್ ಮುಂದೇನು ಅಂದಾಗ ಇವರು ಮುನಿಯಪ್ಪನವ್ರು ಯಾರು ಹೇಳಿದ್ರೆ ಅವರಿಗೆ ಅಂತ DK ಶಿವಕುಮಾರ್ ಅವ್ರು ಹೇಳಿದಾಗ, DK ಶಿವಕುಮಾರ್ ಹೇಳಿದ ಮೇಲೆ ಮುನಿಯಪ್ಪನವರಿಂದ ಹಸ್ತಾಂತರ ಆಯ್ತಲ್ಲ ಸೀಟು. ಆ ಪ್ರೋಸೆಸ್ ಅಲ್ಲಿ ಯಾರ್ಯಾರಿದ್ರು ಫಲಾನುಭವಿಗಳು, ಆ ಟೈಮಲ್ಲಿ ಫಲಾನುಭವಿಗಳು ಇದ್ರು ಇವ್ರ ಕಡೆಯಿಂದ, ಅವ್ರು ಮಾತ್ರ ಅವ್ರ ಜೊತೆಯಲ್ಲಿ ವೇದಿಕೆಯಲ್ಲಿ ಸಾರ್ವಜನಿಕ ಇದರಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಬಟ್ ಈ ರೀತಿ ಜನಗಳಿಗೆ, ದೇವರಿಗೆ, ಸಾದ್ಲಮ್ಮನಿಗೆ, ಚೌಡೇಶ್ವರಿಗೆ ಇರಿಸಿ ಮೋಸ ತರ ಮಾಡಿ ಅವ್ರ ಹೆಸರಲ್ಲಿ ಇತರ ಜನಗಳಿಗೆ ದಾರಿ ತಪ್ಪಿಸೋದು ಇದೆಲ್ಲ ಸುಳ್ಳು. ಷಡ್ಯಂತರದ ಏನಾದರೂ ಆಗಿದ್ರೆ, ಪಿತೂರಿ ಆಗಿದೆ, ಯಾರಾಗಿದೆ ಅಂತ ಪ್ರೆಸ್ ಮೀಟ್ ಮಾಡಲಿ. ಬಟ್ ಯಾರು ಇದ್ರ ಬಗ್ಗೆ ಧ್ವನಿ ಎತ್ತದಿಂದ, ನಾನೇನು ಕಾಂಗ್ರೆಸ್ ವಕ್ತಾರನಲ್ಲ, ನಾನು ರೈತ ಸಂಘದ ವಕ್ತಾರ, ರಾಜ್ಯ ಸಂಚಾಲಕ. ಆದ್ರೂ ಸಹ ತಾಲೂಕಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನು ಗಮನಿಸಿ ದಿನ ಬೆಳಗಾದ್ರೆ ಇದೇನೆ ಪಿತೂರಿ. ಯಾರೊಬ್ಬ ಕಾಂಗ್ರೆಸ್ ವ್ಯಕ್ತಿ, ಇನ್ನೊಬ್ಬ ವ್ಯಕ್ತಿ ಇದ್ರ ಬಗ್ಗೆ ಕಾಮೆಂಟ್ ಮಾಡಿಲ್ಲ. ಯಾರೊಬ್ಬ ಬಿಜೆಪಿ ಅವರು ಇಲ್ಲಿ ಹೆಂಗಿದ್ದಾರೆ ಅಂದ್ರೆ, ಅವ್ರ ಕಾರ್ಯಕ್ರಮ ಏನಾದ್ರು ಹೇಳಿದಾಗ ಕಾರ್ಯಕ್ರಮ ಮಾಡ್ತಾರೆ. ಒಂದು ಶ್ಯಾಮ್ ಪ್ರಸಾದ್ ಮುಖರ್ಜಿ ಜನ್ಮ ದಿನೋತ್ಸವ ಆಚರಣೆ ಅಲ್ಲಿಗೆ ಮಾಡ್ತಾರೆ, ಒಂದು ಅರ್ಚನೆ ಸೇರಿಸ್ತಾರೆ. ಅದು ಒಂದು ಪದಾಧಿಕಾರಿಗಳು ಅಂದ್ರೆ ಅವರವರೇ ಇರಬೇಕು. ಈಗ ನಮ್ಮ ಅಧ್ಯಕ್ಷರು ಶಶಿ ಸಾರು ಅವ್ರ ಪದಾಧಿಕಾರಿಗಳಿದ್ದಾರೆ, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಇವರೆಲ್ಲ ಅವರೇ ಬರಬೇಕು. ಒಂದೊಂದ್ ಸಾರಿ ಒಂದೊಂದ್ ತರ ಜನ ಇರ್ತಾರೆ ಬಿಜೆಪಿ ಪಕ್ಷದ ಕಾರ್ಯಕ್ರಮದಲ್ಲಿ. ಅವ್ರು ಹೋರಾಟ ಮಾಡಬೇಕು ಇದ್ರ ಬಗ್ಗೆ. ಇವತ್ತು ಜನಗಳಿಗೆ ಇದು ಅತ್ಯಂತ ಅಗತ್ಯವಾಗಿ ಬೇಕಾಗಿರುವ ಗ್ಯಾರಂಟಿಗಳನ್ನ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ನಾವು ಅದನ್ನ ತಪ್ಪು ಅಂತ ಹೇಳಲ್ಲ. ಅದು ಗ್ಯಾರಂಟಿಗಳ ಮೂಲಕ ಅಭಿವೃದ್ಧಿ ಕಾರ್ಯಕ್ರಮ ಆಗದೆ ಇರೋದು ತಪ್ಪು ಅಂತ ಹೇಳ್ತೀವಿ. ಆದ್ರೆ ಗ್ಯಾರಂಟಿಗಳು ಕೊಟ್ಟಿರೋದು ಪ್ರತಿ ಬಡವನ, ಪ್ರತಿ ಒಬ್ಬ ವ್ಯಕ್ತಿಗೆ ಈ ಭಾಗದಲ್ಲಿ, ವಿಶೇಷವಾಗಿ ಬಾರ್ಡರ್ ಏರಿಯಾದಲ್ಲಿ ಇರೋರಿಗೆ ನಮಗೆ ಬಹಳ ಅಗತ್ಯವಾಗಿರುವ ಗ್ಯಾರಂಟಿಗಳು. ಆ ಗ್ಯಾರಂಟಿಗಳನ್ನ ಫಲಾನುಭವಿಗಳಿಗೆ ತಲುಪಿಸುವಂತ ಕೆಲಸ, ಸರ್ಕಾರಿ ಯೋಜನೆಗಳು ಅವರನ್ನು ತಲುಪಿಸುವಂತ ಕೆಲಸ ಮಾಡಬೇಕು. ಇವರು ಯಾರು ಏನು ಮಾಡ್ತಾ ಇಲ್ಲ ಅಧಿಕಾರದಲ್ಲಿರೋರು, ಅವರ ವಿರುದ್ಧ ನಾನು ಮಾತಾಡ್ತಾ ಇದ್ದೀನಿ. ಸುದ್ದಿ ಯಾಕೆ ಪ್ರಸ್ತಾಪ ಮಾಡಿದೆ ಅಂದ್ರೆ, ಇವತ್ತು ನಮ್ಮ ರೈತ ಸಂಘಟನೆ ಇದೆ, ನಮ್ಮನ್ನ ಬಲಪಡಿಸೋದು, ರೈತ ಸಂಘ ಬಲಪಡಿಸೋದ್ರ ಮುಖಾಂತರ ನಮ್ಮ ಕೆಲಸ ನಾವು ಮಾಡಬೇಕು. ಸರ್ಕಾರಿ ನ್ಯೂನತೆಗಳಿದ್ರೆ ಅದ್ರ ವಿರುದ್ಧ ಹೋರಾಡಬೇಕು. ಅದು ನಾವು ಕೆಲಸ ಮಾಡೋಣ, ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಅದ್ರ ಬಗ್ಗೆ ನಮ್ಗೆ ಅರಿವಿದೆ.
ಬಟ್ ನಾನಿವತ್ತು ರಾಜೀವ್ ಗೌಡರು ಕಾಂಗ್ರೆಸ್ಸಿನ ಸ್ಥಿತಿಗತಿಗಳ ಬಗ್ಗೆ ಮಾತಾಡೋದಕ್ಕೆ, ಯಾಕಂದ್ರೆ ಇದು ಆಗ್ತಾ ಹೋಗ್ತಾನೆ ಇದೆ. ಇಲ್ಲ ಏನಾಯ್ತು ಷಡ್ಯಂತರ ಪಿತೂರಿ ಹೇಳ್ಬಿಡ್ಲಿ ರಾಜೀವ್ ಗೌಡರು. ನಾವು ಎಷ್ಟು ಜನಕ್ಕೆ ಗ್ಯಾರಂಟಿ, ಈ ಪಂಚ ಗ್ಯಾರಂಟಿ ಯೋಜನೆ ಎಷ್ಟು ಜನಕ್ಕೆ ಸೇರಿದೆ ಅಂತ ಅದಿಲ್ಲ. ಅವನ್ನ ಹೆಂಗೆ ಮಟ್ಟ ಹಾಕ್ಬೇಕು ಅಂತ ಇವರು ಈ ಗುಂಪು ಮಾಡ್ತಾ ಇರ್ತಾರೆ, ಈ ಗುಂಪು ಹೆಂಗ್ ಮಟ್ಟ ಹಾಕ್ಬೇಕು ಅಂತ ಅದು ಮಾಡ್ತಾರೆ. ಇದನ್ನು ವಿರುದ್ಧ ನಾನು ಇವತ್ತು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ. ಅದರ ಮುಖಾಂತರ ನಮ್ಮ ವಿರೋಧ ಪಕ್ಷದವರ ಆಕ್ಟ್ ಮಾಡ್ಬೇಕು. ನಮ್ಮನೆ ಕಾರ್ಯಕ್ರಮ, ನನ್ನ ಮಗನ ಬರ್ಡೇ, ನನ್ನ ಹೆಂಡತಿ ನಂದು ಆನಿವರ್ಸರಿ ಇವು ಮಾಡ್ಕೊಂಡು ಕಳೆಯೋದಲ್ಲ ಕಾಲ. ಈ ಒಂದು ಏನ್ ನಡೀತಾ ಇದೆಯೋ, ನಾವು ಚಿಕ್ಕ ಒಂದು ಕಾರ್ಯಕ್ರಮಗಳು, ಚಿಕ್ಕ ಒಂದು ಇದಕ್ಕೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ವಿ. 15 ಜನ ಇರ್ತಾ ಇದ್ವಿ. ನಮ್ಗೆ ಅದೇನು ನಾಚಿಕೆ ಇಲ್ಲ. ಒಂದು ವಸ್ತು ನಿಷ್ಠೆ ಇರಬೇಕು. ಪತ್ರಕರ್ತರಿಗೆ ಹೆಂಗೆ ವ್ಯಕ್ತಿ ನಿಷ್ಠೆ ಅಲ್ಲದೆ ವಸ್ತು ನಿಷ್ಠೆ ಇರಬೇಕು, ಹಂಗೆ ನಮಗೂ ಅಷ್ಟೇ. ನೀವು ಅದನ್ನೇ ವಿಜೃಂಭಿಸಿ ಬರಿತಾ ಇದ್ರಿ. ನಮ್ಗೆ ಶಿಡ್ಲಘಟ್ಟ ಪತ್ರಕರ್ತರು ಬರೋ ವಿಶೇಷವಾದ ಒಂದು ಪ್ರೀತಿ. ಯಾಕಂದ್ರೆ ಚಿಕ್ಕ ವಿಷಯ ಆದ್ರೂ 15 ಜನ 5 ಜನ ಇದ್ದ ದಿನಗಳಿಂದಲೂ ನಮ್ಗೆ ಪ್ರಚಾರ ಕೊಟ್ಟು ಇದ್ದೀರಿ. ಇವತ್ತು ಬಹಳ ಜೋರಾಗಿ ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಮಾಡುವಂತವರು ಜಿಲ್ಲಾಧ್ಯಕ್ಷ ಸಿಕ್ಕಿದ್ದಾರೆ. ಒಬ್ಬ ಪ್ರಭಾವಿ ಮಾಜಿ ಮಿನಿಸ್ಟರ್ ಅವರು ಅಳಿಯ ಇದ್ದಾರೆ. ಇವರು ಬರೀ ಅವರ ಫ್ಯಾಮಿಲಿ ಅಂದ್ರೆ ಬಿಜೆಪಿ ಫ್ಯಾಮಿಲಿ ಕಾರ್ಯಕ್ರಮಗಳಿಗೆ ಮಾತ್ರ ಬಿಜೆಪಿ ಸೀಮಿತ ಆಗಿದ್ದೇವೆ. ಜನ ಹೋರಾಟಗಳಿಗೆ ಹೆಸರುವಾಸ ಬಿಜೆಪಿ ಕಣ್ಮರೆ ಆಗಿದೆ. ಇವೆರಡು ವಿಷಯದೊಳಗಡೆ ನಮ್ಮ ಸಂಘಟನೆ ಜೊತೆಗೆ ಈ 2-3 ವಿಷಯಗಳು ತಮ್ಮ ಗಮನಕ್ಕೆ, ತಮ್ಮ ಮುಖಾಂತರ ಜನಗಳ ಗಮನಕ್ಕೆ ಹೋಗ್ಬೇಕು ಅಂತ ಒಂದು ಪತ್ರಿಕಾಗೋಷ್ಠಿಯನ್ನು